ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ವೆಲ್ಕಮ್ ಯಾರಿಗೆಲ್ಲ ಅಂತ ಹೇಳಿದರೆ, ಯಾರೆಲ್ಲ ನನಗೆ ನನ್ನ ಚಾನಲ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಹಳೆಯ ಸಬ್ಸ್ಕ್ರೈಬರ್ಸಿಗೆ, ಪ್ರೀತಿಯ ಸಬ್ಸ್ಕ್ರೈಬರ್ಸಿಗೆ ವೆಲ್ಕಮ್. ಮತ್ತು ಯಾರಿಗೆಲ್ಲ ವೆಲ್ಕಮ್ ಬ್ಯಾಕ್ ಅಂತ ಹೇಳಿದರೆ, ಒಮ್ಮೆ ನೋಡಿ 1 ತಿಂಗಳ ನಂತರ, 2 ತಿಂಗಳ ನಂತರ ಅಥವಾ 1 ವರ್ಷದ ನಂತರ ಪುನಃ ಒಮ್ಮೆ ರಿವಿಸಿಟ್ ಮಾಡ್ತಾ ಇದ್ದೀರಾ, ಅವರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ಮಕ್ಕಳು, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹುಷಾರಿದ್ದಾರೆ, ಆಯಿತಾ. ಇದು ಬೆಳಗಿನ ಒಂದು ವ್ಲಾಗ್. ನಾನು ಮಗುವನ್ನು ಯಾಕೆ ಹಿಡ್ಕೊಂಡೇ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಎದ್ದೇಳುವಾಗ ಲೇಟ್ ಆಯಿತು. ಅಂದರೆ ನಾನು ಸ್ವಲ್ಪ ಧೈರ್ಯದಲ್ಲೇ ಮಲಗಿದ್ದು. ನನಗೆ ಬೆಳಿಗ್ಗೆ ಏಳಬೇಕಾದ್ರೆ ಮಿನಿಮಮ್ 7 ಅಲಾರಾಮ್ ಆಗಬೇಕು, ಆಗ ನಾನು ಎದ್ದೇಳುವಂಥದ್ದು. ನಿನ್ನೆ ರಾತ್ರಿದು ಅನ್ನ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಹಸ್ಬೆಂಡ್ ಬರ್ತಾರೆ ಅಂತ ಹೇಳಿ. ಹಸ್ಬೆಂಡ್ ಲೇಟ್ ಆಗಿತ್ತು ಬರುವಾಗ, ಹಾಗೆ ಅವರು ಊಟ ಮಾಡ್ತಾರೆ ಅಂತ ಹೇಳಿ ನಾನು ಹೊರಗೆ ಇಟ್ಟಿದ್ದೆ. ಅವರು ಕೂಡ ಫ್ರಿಜ್ಜಲ್ಲಿ ಇಡಲಿಲ್ಲ, ಹಾಗೆ ಹೊರಗೇ ಇತ್ತು. ಆದರೆ ಏನಾಗಲಿಲ್ಲ, ಇವಾಗ ಚಳಿ ಇರೋದ್ರಿಂದ ಏನಾಗೋದಿಲ್ಲ ಹೊರಗೆ ಇಟ್ಟರೆ ಸಹ. ಮತ್ತು ಬಾವಿಯ ನೀರಲ್ಲಿ ಕುಕ್ ಮಾಡುವಾಗ ಅನ್ನ ಅಷ್ಟು ಬೇಗ ಸ್ಮೆಲ್ ಬರೋದಿಲ್ಲ, ಬಟ್ ಬೋರ್ವೆಲ್ ನೀರಲ್ಲಿ ಆದರೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ನಾನು ಮಗುವನ್ನೇ ಯಾಕೆ ಇಟ್ಕೊಂಡಿದ್ದೇನೆ ಅಂತ ಹೇಳಿದರೆ, ನಾವು ರಾತ್ರಿ ಮಲಗುವಾಗ ಲೇಟಾಗಿತ್ತು. ಹಾಗೆ ಹಸ್ಬೆಂಡ್ ಕೂಡ ಇನ್ನೂ ಎದ್ದಿರಲಿಲ್ಲ, ಸಿಯಾನ್ ಕೂಡ ಎದ್ದಿರಲಿಲ್ಲ. ಮತ್ತು ನನಗೆ ಕೂಡ ಸರಿ ನಿದ್ದೆ ಆಗಿರಲಿಲ್ಲ. ಹಾಗೆ ಇವತ್ತು 7 ಗಂಟೆ ತನಕ ಮಲಗಿದ್ದೆ. ನಾವು ಮೊನ್ನೆ 2 ದಿನ ಮಂಗಳೂರಲ್ಲಿ ಇದ್ವಿ, ಮಂಗಳೂರಿಗೆ ಹೋಗಿದ್ವಿ. ಮಗುವಿಗೆ ಸ್ವಲ್ಪ ಎಲ್ಲ ಹುಷಾರಿರಲಿಲ್ಲ, ಮಗುವಿಗೆ ಕ್ಲಿನಿಕ್ಕಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕಿತ್ತು, ಹಾಗೆ ಅಲ್ಲಿ ಹೋಗಿದ್ವಿ. ಹಾಗೆ 2 ದಿನ ಸಿಯಾನ್ ಸ್ಕೂಲಿಗೆ ಕೂಡ ಹೋಗಿರಲಿಲ್ಲ. ಇವತ್ತು ಗೊತ್ತಿಲ್ಲ ಹೊರಡ್ತಾನ ಇಲ್ಲ ಅಂತ ಹೇಳಿ. ಹಾಗೆ ನಾನು ಬ್ರೇಕ್ಫಾಸ್ಟ್ ಇದೇನು ಪ್ರಿಪ್ಲಾನ್ ಮಾಡಿರಲಿಲ್ಲ. ನಿನ್ನೆಗೆ ಆಲ್ರೆಡಿ ಅತ್ತೆ ಮೊನ್ನೆ ಅವ್ರು ಮಾತ್ರ ಇದ್ದದಲ್ಲ, ಅತ್ತೆ ಮಾವ, ಹಾಗೆ ಅವ್ರು ಮಾಡಿದಂಥ ಬ್ರೇಕ್ಫಾಸ್ಟೇ ಉಳಿದಿತ್ತು. ಅದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ನೆನ್ನೆಗೆ ತಿಂದಂಥದ್ದು. ಹಾಗೆ ಇವತ್ತಿಗೆ ಬ್ರೇಕ್ಫಾಸ್ಟಿಗೆ ಅಂದರೆ, ನಾನು ಮೊನ್ನೆ ಮಂಗಳೂರಿಂದ ಬರುವಾಗ ನೆಕ್ಸ್ಟ್ ದಿನ ನನಗೆ ಬೆಳಿಗ್ಗೆ ಎದ್ದ ಕೂಡಲೇ 2 ದಿನ ನಾವಿರಲಿಲ್ಲ ಅಲ್ಲ, ಹಾಗೆ ಕರಿ ಏನಾದರೂ ಉಂಟಾ ಇಲ್ಲ ಅಂತ ಸಹ ಗೊತ್ತಿರಲಿಲ್ಲ. ಮತ್ತು ಅಕ್ಕಿಯನ್ನು ನೆನಲಿಕ್ಕೆ ಹಾಕಿ ಕಡ್ದು ಮಾಡುವಂಥದ್ದು ಅದೆಲ್ಲ ಆಗ್ತಾಯಿರಲಿಲ್ಲ. ನಾವು ಬಂದಾಗಲೇ ನೈಟ್ ಆಗಿತ್ತು. ನೆಕ್ಸ್ಟ್ ಡೇ ಸಿಯೋನ್ಗೆ ಸ್ಕೂಲ್ ಇದ್ದದ್ರಿಂದ ನಾನು ಬರುವಾಗಲೇ ನನಗೆ ಸ್ವಲ್ಪ ಎಲ್ಲ ಕೇಕಿದು ಶಾಪಿಂದ ಕೆಲವೊಂದು ಐಟಮ್ಸ್ ತಗೊಳ್ಳಿಕ್ಕಿತ್ತು. ಅಲ್ಲೇ ಮೇಲೆ ಈ ಚಪಾತಿ, ರೆಡಿಮೇಡ್ ಚಪಾತಿದು ಒಂದು ಪ್ಯಾಕೆಟ್ ಇಟ್ಟಿದ್ರು, ರಾಗಿ ಚಪಾತಿ. ನಾವು ರೆಡಿಮೇಡ್ ಅಷ್ಟು ತರೋದಿಲ್ಲ, ಬಟ್ ಹೀಗೆ ಅರ್ಜೆಂಟೆಲ್ಲ ಇರುವಾಗ, ಕಷ್ಟ ಇರುವಾಗ ತರ್ತೇನೆ. ಹಾಗೆ ನಾನು ಒಂದು ಪ್ಯಾಕೆಟ್ ಅದನ್ನು ತಗೊಂಡು ಬಂದಿದ್ದೆ, 10 ಪೀಸಸ್ ಬರ್ತದೆ ಅದರಲ್ಲಿ. ಹಾಗೆ ಅದು ಧೈರ್ಯ ಇದೆ ಅಂತ ಹೇಳಿ. ಹಾಗೆ ನಾನು ಸ್ವಲ್ಪ ಮಲಗಿದ್ದೆ ಅಲ್ಲ, ಸ್ವಲ್ಪ ಜಾಸ್ತಿ ಆಯಿತು ಮಲಗಿದ್ದು. ನಾನಂದರೆ 6:30ಗೆ ಅಲಾರ್ಮ್, ನಂದು ಅಲಾರ್ಮ್ ಹೇಗೆ ಅಂತ ಹೇಳಿದರೆ 5:30ಇಂದ ಸ್ಟಾರ್ಟ್ ಆಗ್ತದೆ. 5:30, 5:45, 6, 6:15, 6:20, 6:30, 6:45 ಮತ್ತು 7 ಅಷ್ಟು ಅಲಾರ್ಮ್ ಇಟ್ಕೊಳ್ತೇನೆ ನಾನು. ಇಲ್ಲಿ ಇವಾಗ ನಾನು ಡಿಸ್ಯಾನೋದ ಪಾಸ್ತಾ ಹೇಗೆ ಬಾಯ್ಲ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. 2 ಕಪ್ ನೀರಿಗೆ ನಾನು 1 ಕಪ್ಪಷ್ಟು ಡಿಸ್ಯಾನೋರವರ ಈ ಡ್ಯೂರಮ್ ವೀಟ್ ಪಾಸ್ತಾವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೂ ಯಾವುದೇ ರೀತಿಯಾದಂಥ ಕೊಲೆಸ್ಟ್ರಾಲ್, ಟ್ರಾನ್ಸ್ಫ್ಯಾಟ್ ಏನು ಇರೋದಿಲ್ಲ. 100% ವೆಜಿಟೇರಿಯನ್. ಇದನ್ನು ತೆಗೊಳ್ಳಿಕ್ಕಿರುವ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಚೆಕ್ ಮಾಡ್ಬೋದು. ರೆಸಿಪೀಸ್ ಕೂಡ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಇಲ್ಲಿ ಐ ಕಾರ್ಡಲ್ಲಿ ಮೇಲೆ ಕೊಟ್ಟಿರ್ತೇನೆ ಲಿಂಕನ್ನು, ಅಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಮಗುವನ್ನು ಹಿಡ್ಕೊಂಡೆ ಎಲ್ಲ ಕೆಲಸ ಆಗೋದಿಲ್ಲ ಅಲ್ಲ, ಹಾಗೆ ನಾನು ಅವನನ್ನು ಕೆಳಗೆ ಇಟ್ಟಿದ್ದೇನೆ. ಕೆಲವೊಮ್ಮೆ ಡಿಪೆಂಡ್ ಆಗ್ತದೆ ಮೂಡ್ ಮೇಲೆ. ಇವತ್ತು ಮೂಡ್ ಸರಿ ಇದೆ, ಹಾಗಾಗಿ ಕೂಗ್ತಾ ಇಲ್ಲ ಆದರೆ ಕೆಳಗೆ ಇಡಲಿಕ್ಕೆ ಪುರ್ಸೋತಿಲ್ಲ. ಯಾರೋ ಚಿವುಟಿದ ಹಾಗೆ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರೋ ಹೊಡೆದಿದ್ದಾರೆ ಅಂತಲೇ ಅಂದ್ಕೊಳ್ಬೇಕು. ಡೇಲನೇನಾದರೂ ಹತ್ತಿರ ಇದ್ದರೆ ಅವನ ಮೇಲೆ ದೂರ ಹೋಗುವಂಥದ್ದು. ಆದರೆ ಅವನೇನು ಮಾಡಿರೋದಿಲ್ಲ, ಕೆಲವೊಮ್ಮೆ ಕೂಗುದೇ ಆ ರೀತಿಯಲ್ಲಿ, ಯಾರೋ ಹೊಡೆದ ಹಾಗೆ. ಇವತ್ತಿನ ಈ ವ್ಲಾಗನ್ನು ಕೂಡ ನಾನು 2 ಆಗಿ ಡಿವೈಡ್ ಮಾಡ್ತೇನೆ, ಆಯಿತಾ. ಹೋಪ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೇನೆ. ಯಾಕೆಂದರೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ನನ್ನ ಮೊಬೈಲಲ್ಲಿ, ನಂದು ಮೊಬೈಲ್ ಹಾಳಾಗಿದೆ, ಅದರಲ್ಲೇ ಶೂಟ್ ಮಾಡೋದು, ಅದರಲ್ಲೇ ಎಡಿಟಿಂಗ್ ಮಾಡೋದು, ಅದರಲ್ಲೇ ಬೇರೆ ಎಲ್ಲ ಕೆಲಸ ಮಾಡೋದ್ರಿಂದ ಮೊಬೈಲ್ ಏನಾಗಿದೆ ಅಂತ ಹೇಳಿದರೆ ತುಂಬ ಹ್ಯಾಂಗ್ ಆಗ್ತದೆ. ಅದಕ್ಕೆ ತುಂಬ ವರ್ಷ ಕೂಡ ಆಯಿತು, 3-4 ವರ್ಷ ಆಯಿತು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಕಾಲ್ ಬಂದರೆ ರಿಸೀವ್ ಆಗೋದಿಲ್ಲ. ಮತ್ತು ಸ್ಕ್ರೀನ್ ಒಂದು ಸೈಡಿಂದ ಕಲರ್ ಚೇಂಜ್ ಆಗ್ತಾ ಇದೆ, ರೇಂಬೋ ಕಲರ್ ಬಂದ ಹಾಗೆ ಎಷ್ಟು ಟೈಮ್ ತನಕ ಹಿಡಿದು ನಿಲ್ಬೋದು ಗೊತ್ತಿಲ್ಲ. ಆದರೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ತುಂಬ ಶೂಟ್ ಮಾಡಿದರೆ ಸ್ಟೋರೇಜ್ ಕೂಡ ಇಲ್ಲ, ಮತ್ತು ಸೇವ್ ಮಾಡುವಾಗ ಹ್ಯಾಂಗ್ ಆಗ್ತದೆ. ಹಾಗಾಗಿ ನಾನು ಅಂದ್ಕೊಂಡೆ, ಇನ್ನು 1 ದಿನದ್ದು ಫುಲ್ಲು ಶೂಟ್ ಮಾಡಿ ಅದನ್ನೇ 2 ಆಗಿ ಡಿವೈಡ್ ಮಾಡಿ ಹಾಕುವ ಅಂತ ಹೇಳಿ. ಯೂಟ್ಯೂಬಲ್ಲಿ ಮೇಯ್ನ್ ಅಂತ ಹೇಳಿದರೆ ಕನ್ಸಿಸ್ಟೆನ್ಸಿ. ಮತ್ತು ನಾನು ಹೀಗೆ ಬ್ರ್ಯಾಂಡಿಗೋಸ್ಕರ ಕೆಲಸ ಮಾಡ್ತೇನೆ ಅಲ್ವಾ, ಹಾಗೆ ಇರುವಾಗ ನಮಗೆ ಡೈಲಿ ವೀಡಿಯೋಸ್ ಹಾಕಬೇಕಾಗಿ ಬರ್ತದೆ.
ಹಾಗೆ ಡೈಲಿ ವಿಡಿಯೋಸ್ ಹಾಕಿದರೆ ಮಾತ್ರ ಅವ್ರು ಕನ್ಸಿಡರ್ ಮಾಡುವಂಥದ್ದು, ಇಲ್ಲಾಂದರೆ ಸರ್ವೈವ್ ಆಗೋದು ತುಂಬ ಕಷ್ಟ. ಇಲ್ಲಿ ನಾನು ಚಿಕನ್ ಮನೆಗೆ ತಂದಂಥ ಕಟ್ ಮಾಡಿದ ಚಿಕನ್ ಇತ್ತು, ಅದಕ್ಕೆ ಮ್ಯಾರಿನೇಷನನ್ನು ಹಾಕಿ ಇಟ್ಟಿದ್ದೆ ಟಿಫಿನಿಗೆ ಕೊಡಲಿಕ್ಕೆ ಅಂತ ಹೇಳಿ. ಇದು ಒಂದು ಪೀಸ್ ಕೊಟ್ಟರೆ ಸಾಕಾಗೋದಿಲ್ಲ, ಇದರಲ್ಲಿ ಮಾಂಸ ಇಲ್ಲ, ಚಿಕ್ಕ ಚಿಕ್ಕ ಪೀಸಸ್ ಇದು. 5-6 ಪೀಸಸನ್ನು ಹಾಕ್ತಾಯಿದ್ದೇನೆ, ಇಲ್ಲಾಂದರೆ ಸಾಕಾಗೋದಿಲ್ಲ ಅಂತ ಹೇಳಿ. ಏರ್ ಫ್ರೈಯರ್ನ ನಾನು ಕಳೆದ ವರ್ಷ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ಬೋದು, ಕಳೆದ ವರ್ಷ ನಾನು ನ್ಯೂ ಇಯರಿಗೆ ನಾನು ಸೆಲ್ಫ್ ಗಿಫ್ಟನ್ನು ಮಾಡ್ಕೊಂಡಂಥದ್ದು ಏರ್ ಫ್ರೈಯರ್. ಅದಕ್ಕೆ ನಾನು ಎಲ್ರಿಗೂ ಹೇಳುವಂಥದ್ದು, ಹೌಸ್ ವೈಫ್ಸಿಗೆ, ಯಾರೆಲ್ಲ ಹೆಣ್ಣುಮಕ್ಕಳು ಏನು ಕೆಲಸ ಮಾಡದೆ ಗಂಡನ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಲ್ಲ ಅವರಿಗೆ ಹೇಳುವಂಥದ್ದು, ಏನಾದರೂ ಒಂದು ಮಾಡಿ, ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡಿ. ಕಷ್ಟ ಆಗ್ತದೆ, 10 ದಿನ 20 ದಿನ ಕಷ್ಟ ಆಗ್ಬೋದು, 1 ತಿಂಗಳು ಕಷ್ಟ ಆಗ್ಬೋದು, ಅಥವಾ 1 ವರ್ಷನೇ ಕಷ್ಟ ಆಗ್ಬೋದು. ಅದಾದ ನಂತರ ನೀವು ಅದಕ್ಕೆ ಯೂಸ್ ಟು ಆಗ್ತೀರಾ. ಈಗ ಮನೆಯಲ್ಲಿ ಇದ್ದು ಹೇಗೆ ಯೂಸ್ ಟು ಆಗಿದ್ದೀರಲ್ಲ, ಸೇಮ್ ಹಾಗೆಯೇ ಇದಕ್ಕೆ ಕೂಡ ನೀವು ಯೂಸ್ ಟು ಆಗಿ ಹೋಗ್ತೀರಾ ಕೆಲಸ ಮಾಡ್ತಾಯಿದ್ದು. ಹಾಗೇನಾದರೂ ಒಂದು ಮಾಡಿದರೆ ನಿಮಗೆ ಕೈಗೆ ಕೂಡ ಸ್ವಲ್ಪ ಖರ್ಚಿಗೆ ಸಿಗ್ತದೆ. ಆಗ ಈ ರೀತಿ ಸೆಲ್ಫ್ ಗಿಫ್ಟಿಂಗ್ ನೀವು ಮಾಡ್ಕೊಳ್ಬೋದು. ನನಗೆ ಕೇಳಿದರೆ ತೆಗೆದು ಕೊಡೋದಿಲ್ಲ ಅಂತ ಯಾರು ಹೇಳಿದ್ದಿಲ್ಲ, ಆದರೆ ನಾವು ಬೈ ಮಾಡೋದುಂಟಲ್ಲ, ಅದರಲ್ಲಿ ಇರುವಂಥ ಖುಷಿ ಬೇರೆಯೇ. ಕಿಚನ್ ಇದು ಕೆಲಸ ಎಷ್ಟು ಮಾಡಿದರೂ ಮುಗಿಯೋದಿಲ್ಲ. ಪಾತ್ರೆ ಗಲೀಜಾದರೆ ಪಾತ್ರೆ ತೊಳೆದ್ರೆ ಪುನಃ ಒಣಗಲಿಕ್ಕೆ ಇಡಬೇಕು, ಒಣಗಿದ ನಂತರ ಪುನಃ ಒಣಗಿಸಿ ಇಡಬೇಕು. ಅದೇ ಒಂದು ಸೈಕಲ್ ಅಷ್ಟೇ. ಅದೇ ರೀತಿಯಲ್ಲಿ ದಿನ ಅದೇ ರೀತಿ ಆಪ್ರೇಟ್ ಮಾಡುವಂಥದ್ದು ಪ್ರತಿಯೊಂದನ್ನು. ನೋಡಿ, ಇದೇ ನಾನು ಚಪಾತಿಯ ಪ್ಯಾಕೆಟನ್ನು ತಗೊಂಡು ಬಂದಂಥದ್ದು, ಇನ್ನದನ್ನು ಬೇಯಿಸೋದಷ್ಟೇ. ಮತ್ತು ಯಾರಿಗಾದರೂ ಗೊತ್ತಿಲ್ಲದವರಿಗೆ ಅಂತ ಹೇಳಿ ನಾನೊಂದು ಟಿಪ್ಪನ್ನು ಶೇರ್ ಮಾಡುವಂಥದ್ದು ಇದು. ನಿಮ್ಮ ಮನೆಯಲ್ಲಿ ನೀವು ಈಗ ಚಪಾತಿ ಮಾಡ್ತಾ ಇರ್ತೀರ, ಸ್ವಲ್ಪ ಹಿಟ್ಟು ಹೆಚ್ಚಾಯಿತು, ನಿಮಗೆ ಬೇಕಾದಷ್ಟು ಚಪಾತಿದು ಯೂಸ್ ಮಾಡಿದ್ದೀರಿ, ಇನ್ನು ಸ್ವಲ್ಪ ಹಿಟ್ಟು ಉಳಿದಿದೆ ಅಂತ ಹೇಳಿ ಹಾಗೆಯೇ ಫ್ರಿಜ್ಜಲ್ಲಿ ಇಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಟೈಮ್ ಇದೆ ಆದರೆ ಒಂದು ವೇಳೆ ಚಪಾತಿಯನ್ನು ಲಟ್ಟಿಸಿ ಅದನ್ನು 2 ಸೈಡು ಸ್ವಲ್ಪ ಅಂದರೆ ಹಾಫ್ ಕುಕ್ಡ್ ಚಪಾತಿ ಬರ್ತದಲ್ವ, ಆ ರೀತಿ ಹಾಫ್ ಕುಕ್ಕಿಂಗನ್ನು ಮಾಡಿ ಒಂದು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಶೀಟ ಅದರ ಮೇಲೆ ಒಂದೊಂದನ್ನೇ ಇಟ್ಟು ಅದರ ಮಧ್ಯದಲ್ಲಿ ಲೇಯರಿಂಗ್ ಮಾಡಬೇಕು. ಅಂದರೆ ಏನಾದರೂ ಒಂದು ಬಟರ್ ಪೇಪರ್, ಒಂದು ಚಪಾತಿನ ಅರ್ಧ ಬೇಯಿಸಿ ಒಂದು ಪ್ಲೇಟಿಗೆ ತೆಗೆದು ಅದರ ಮೇಲೆ ಒಂದು ಬಟರ್ ಪೇಪರ, ಅಥವಾ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಟು ಅಂಟಾದ ರೀತಿಯಲ್ಲಿ, ಅಂದರೆ ಫ್ರಿಜ್ಜಲ್ಲಿ ಇಡುವಾಗ ಸ್ವಲ್ಪ ಬೆವರು ಬಂದ ಹಾಗೆ ಆಗ್ತದಲ್ಲ ಹೊರಗಿಡುವಾಗ, ಆಗ ಸ್ಟಿಕ್ ಆಗದ ರೀತಿಯಲ್ಲಿ ಮಧ್ಯದಲ್ಲಿ ಪ್ಲಾಸ್ಟಿಕ್ ಅಥವಾ ಬಟರ್ ಪೇಪರ್ ಏನಾದರೂ ಹಾಕಿದರೆ ಹಾಫ್ ಕುಕ್ ಮಾಡಿ ಇಡಬೇಕಷ್ಟೇ. ನೀವು 2-3 ದಿನ ಇಟ್ಟು ಕೂಡ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಬೋದು. ಫೋಲ್ಡ್ ಮಾಡಬಾರ್ದು, ಹಾಗೆಯೇ ರೌಂಡಾಗಿ ಎಲ್ಲಿಯೂ ಕಟ್ಟಾಗದ ರೀತಿಯಲ್ಲಿ ಇಟ್ಕೊಂಡ್ರೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಹಾಫ್ ಕುಕ್ ಚಪಾತಿ ಸಿಗ್ತದೆ ಅಲ್ವಾ ಈ ಮಾರ್ಕೆಟಲ್ಲಿ, ಹಾಗೆಯೇ ಮಾಡ್ಕೊಳ್ಬೋದು. ನಾನು ಹಳೆ ಮನೆಯಲ್ಲಿರುವಾಗ ಆ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಬಂದ ನಂತರ ಹಾಗೆ ಮಾಡಲಿಲ್ಲ, ಯಾಕಂದರೆ ನಾನು ಇವಾಗ ಚಪಾತಿ ಮೇಕರ್ ತಗೊಂಡಿದ್ದೇನೆ, ನನಗೆ ಅದರ ಟೆನ್ಷನ್ನೇ ಇಲ್ಲ, ಹೇಗೊಂದು ಆಗಿ ಹೋಗ್ತಿದೆ. ಆದರೆ ಮೊನ್ನೆ ಬರುವಾಗ ನಾನು ನೈಟ್ ಲೇಟ್ ಆಗ್ತಿದೆ ಅಲ್ವಾ, ಇನ್ನು ರಾತ್ರಿ ಬಂದು ಯಾರು ಅದನ್ನೊಮ್ಮೆ ಪ್ರಿಪೇರ್ ಮಾಡುವಂಥದ್ದು, ಮನೆಗೆ ಬರುವಂಥದ್ದು, ಬೆಡ್ಶೀಟ್ ಚೇಂಜ್ ಮಾಡೋದು, 2 ದಿನ ಇರಲಿಲ್ಲ, ಅದು ಇದು ಕ್ಲೀನ್ ಮಾಡುವಂಥದ್ದು, ಮತ್ತು ತಗೊಂಡು ಹೋಗಿರ್ತೇವೆ ಅಲ್ವಾ ಬಟ್ಟೆ, ಅದನ್ನೊಮ್ಮೆ ಆ ಲಾಂಡ್ರಿ ಎಲ್ಲ ಮಿಕ್ಸ್ ಮಾಡೋದು, ತೆಗೆದಿಡೋದು, ಅದಂತ ಹೇಳಿ ನೋಡಲಿಕ್ಕೆ ಸ್ವಲ್ಪ ಕಾಣ್ಬೋದು, ಆದರೆ 3 ಜನ ಮಕ್ಕಳದ್ದು ನಮ್ಮದು ಅನ್ನುವಾಗ ಆಗ್ತದೆ ಎಷ್ಟು ಗೊತ್ತಾ. ಹಾಗೆ ಅಷ್ಟೆಲ್ಲ ನನಗೆ ಧೈರ್ಯ ಇರಲಿಲ್ಲ, ಹಾಗೆ ನಾನು ಒಂದು ಪ್ಯಾಕೆಟ್ ತಗೊಂಡೆ ಬಂದಂಥದ್ದು. ಮತ್ತು ನನ್ನ ಈ ಮಗು ಇದೆಯಲ್ಲ, ಇವನಿಗೆ ನೆಟ್ಟಾಗಿ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಮಡ್ಲಲ್ಲಿ ಕೂತ್ಕೊಳ್ಸಿದ್ರು ಕೂಡ ಹೊರಗೆ ಕೂರೋದೇ ಇಲ್ಲ, ಅವನು ನೆಟ್ಟಾಗಿಯೇ ಕೂತ್ಕೊಳ್ಬೇಕು ಅಂತ ಹೇಳಿ ಅವನದೊಂದು ಹಠ ಅವನಿಗೆ. ಮತ್ತು ಜನರನ್ನು ನೋಡ್ತಾನೇ ಇರಬೇಕು, ಕೂತ್ಕೊಳ್ಳೋದೆಲ್ಲ ತುಂಬ ಕಡಿಮೆ, ಹಿಡ್ಕೊಂಡೇ ಇರಬೇಕು ಯಾವಾಗಲೂ. ನಾನು ಮಗುವನ್ನು ಸ್ಟ್ರೋಲರಲ್ಲಿ ಹೀಗೆಲ್ಲ ನೆಟ್ಟಾಗಿ ಕೂತ್ಕೊಳಿಸುವಂಥದ್ದು ತೀರಾ ಕಡಿಮೆ, ಯಾಕೆಂದರೆ ಅವನಿಗೆ ಆಗೋದಿಲ್ಲ ಅವನಷ್ಟಕ್ಕೆ ಎದ್ದು ಕೂತ್ಕೊಳ್ಳಿಕ್ಕೆ. ಬಟ್ ಹೇಳಲಿಕ್ಕಾಗೋದಿಲ್ಲ ಮಕ್ಕಳದ್ದು, ಯಾವಾಗಲೂ ನಾವು ಅವ್ರೇನು ಮಾಡಲ್ಲ ಅಂದ್ಕೊಳ್ತೇವೆ ಅದನ್ನೇ ಅವ್ರು ಮಾಡುವಂಥದ್ದು. ಈಗ ನೋಡಿ, ಆದಷ್ಟು ಅವನು ಟ್ರೈ ಮಾಡ್ತಾ ಇದ್ದಾನೆ ಹೇಗೆ ಅಂತ ಹೇಳಿ. ಎಲ್ಲಿಯಾದರೂ ಬೈ ಮಿಸ್ಟೇಕ್ ಅಥವಾ ಬೈ ಚಾನ್ಸ್ ಅವನು ಎದ್ದು ಕೂತ್ಕೊಂಡೇ ಬಿಟ್ಟ, ಕೆಳಗೆ ಎಲ್ಲಿಯಾದರೂ ಪಲ್ಟಿ ಆದರೆ ಅಂತ ನನಗೆ ಹೆದರಿಕೆ. ಹಾಗೆ ನಾನು ಆದಷ್ಟು ನನ್ನ ಕಣ್ಣು ಮುಂದೆನೇ ಇಟ್ಕೊಳ್ತೇನೆ, ಹಾಗೆ ಮಲಗಿಸಿಯೇ ಇರುವಂಥದ್ದು, ನೆಟ್ಟಾಗಿ ಕೂತ್ಕೊಳಿಸೋದಿಲ್ಲ. ಈಗ ಅವನು ಕೂತ್ಕೊಳ್ಳಿಕ್ಕೆ ನೋಡುವಂಥದ್ದು, ಆದರೆ ಅವನಿಗೆ ಇನ್ನೂ ಕೂಡ ಕೂತ್ಕೊಳ್ಳುವಷ್ಟು ಟೈಮ್ ಆಗಲಿಲ್ಲ, ಅವನು 3.5 ತಿಂಗಳಷ್ಟೇ ಇವಾಗ. ಹಾಗೆಯೇ ಅವನಿಗೆ ಒಟ್ರಾಶಿ ನಮ್ಮ ಮಡ್ಲಲ್ಲಿ ಕೂತ್ರೆ ಸಹ ಹಾಗೇ ನೆಟ್ಟಾಗಿ ಕೂತ್ಕೊಳ್ಳುವಂಥದ್ದು. ನಮ್ಮ ಮಡ್ಲಲ್ಲಿ ಕೂತ್ಕೊಳ್ಳಿಸಿ ಹೊಟ್ಟೆಗೆ ಹೀಗೆ ಹೊರಗಿಸಿದರೆ ಅವನು ಕೂತ್ಕೊಳ್ಳಿಕ್ಕೆ ನೋಡುವಂಥದ್ದು ನೆಟ್ಟಾಗಿ ಕೂತ್ಲಿಕ್ಕೇ. ಹಾಗೆ ನಾನು ಅವನಿಗೆ ಅದೇ ಜೋರು ಮಾಡ್ತಾ ಇದ್ದೇನೆ, ನಿನಗೆ ಇನ್ನೂ ಕೂಡ ಏಜ್ ಆಗಲಿಲ್ಲ, ಅಟ್ಲೀಸ್ಟ್ 6 ಮಂತ್ಸ್ ಆದರೂ ಆಗಲಿ, ಮತ್ತೆ ನೆಟ್ಟಾಗಿ ಕೂತ್ಕೊಳ್ಬೋದು ಅಂತ ಹೇಳಿ. ಅವನು ನನ್ನನ್ನು ನೋಡಿ ಚೆಂದ ಮಾಡಿ ನಗಾಡ್ತಾ ಇದ್ದಾನೆ. ಅವ್ನು ನಗಾಡುವಾಗ ಖುಷಿ ಆಗ್ತದೆ. ಮತ್ತು ಇವನು ಹೇಗೆ ಅಂತ ಹೇಳಿದರೆ ಸ್ವಲ್ಪ ಡೇಲನ್ನು ಹಾಗೆಯೇ
ಯಾರಾದರೂ ಈಗ ನಮ್ಮ ಹೌಸ್ ಹೆಲ್ಪ್ ಬರ್ತಾರಲ್ಲ, ನಾನು ಅವರು ಗುಡಿಸುವಾಗೆಲ್ಲ ಹಾಲು ಕೊಡ್ತಾಯಿದ್ರೆ ಅವರನ್ನು ಕರೆದು ಮಾತಾಡಿಸುವಂಥದ್ದು, ಇವನಾಗಿ ಸೌಂಡ್ ಮಾಡುವಂಥದ್ದು ಅದೆಲ್ಲ. ನಮ್ಮ ಡೇಲನ್ ಕೂಡ ಹಾಗೇ ಇದ್ದ, ತುಂಬ ಒಂದು ಫ್ರೆಂಡ್ಲಿಯಾಗಿ ಮಾತಾಡುವಂಥದ್ದು ನೇಚರ್. ಹಾಗೆ ಇವನನ್ನು ನಾನು ಹೆಚ್ಚು ರಿಲೇಟ್ ಮಾಡೋದಂತ ನೋಡಲಿಕ್ಕೆಲ್ಲ ಸಿಯೋನ್ ರೀತಿಯಲ್ಲಿ, ಆದರೆ ಬಿಹೇವಿಯರ್ ಎಲ್ಲ ಡೇಲನ್ ರೀತಿಯಲ್ಲಿ. ಹಾಗಾಗಿ ನಾನು ಹೇಳುವಂಥದ್ದು ಪೋಖ್ರಿ ಆಗ್ತಾನ ಏನು ಅಂತ ಹೇಳಿ. ನಿಮಗೆಲ್ರಿಗೂ ಇವಾಗ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೇನೆ ಅಲ್ವಾ, ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸ್ಟಾಕ್ ಇನ್ನೂ ಕೂಡ ಬರಲಿಲ್ಲ, ಸ್ಟಾಕ್ ಬರ್ತಾ ಇದೆ. ಹಾಗೆ ಸ್ಟಾಕ್ ಬಂದ ನಂತರ ನಾನು ನಿಮಗೆ ವಿತ್ ಪ್ರಾಡಕ್ಟ್ಸ್ ಒಂದು ವಿಡಿಯೋನ ಮಾಡಿ ಹಾಕ್ತೇನೆ. ಆಮೇಲೆ ನೀವು ನಿಮ್ಮ ಆರ್ಡರ್ಸನ್ನು ಪ್ಲೇಸ್ ಮಾಡ್ಬೋದು. ಕಸ್ಟಮೈಸ್ ಮಾಡಿ ಕೊಡೋದಿಲ್ಲ ಆಯಿತಾ, ಟಿಫಿನ್ ಬಾಕ್ಸಿಗೆ ಹೆಸರೆಲ್ಲ, ಅದಕ್ಕೆಲ್ಲ ತುಂಬ ಖರ್ಚಾಗ್ತಿದ್ದು, ದೊಡ್ಡ ದೊಡ್ಡ ಮಿಷಿನ್ ಬೇಕು, ಅಷ್ಟೆಲ್ಲ ನನ್ನ ಹತ್ರ ಈಗ ದುಡ್ಡಿಲ್ಲ. ಕಡಿಮೆ ಇನ್ವೆಸ್ಟ್ ಮಾಡಿ ಮಾಡ್ತಾ ಇರುವಂಥದ್ದು. ನನ್ನ ಹತ್ರ ನನ್ನ ಸೇವಿಂಗ್ಸಲ್ಲಿ ನಾನೇನು ಇಟ್ಕೊಂಡಿದ್ದೇನೆ ಅದರಲ್ಲಿ. ಹಾಗಾಗಿ ನೀವು ಆದಷ್ಟು ನನಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದು ಅಂತ ಹೇಳಿದರೆ, ಒಂದು ನೀವು ಪರ್ಚೇಸ್ ಮಾಡೋದು ನಿಮಗೆ ಯೂಸ್ ಆಗ್ತದೆ ಆದರೆ ಪರ್ಚೇಸ್ ಮಾಡಬೇಕು, ಅಥವಾ ನಿಮ್ಮ ನೇಬರ್ಸಿಗೆ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಹೇಳಬೇಕು. ಹಾಗೆಯೇ ನಮ್ಮ ಹನಿ ಇದೆ, ಕ್ಯಾಶ್ಯೂ ಇದೆ, ಲಂಚ್ ಬಾಕ್ಸಸ್, ನೈಫ್, ನಿಮಗೆ ಯಾವುದು ಬೇಕಾದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಲೈವ್ ನಿಮಗೆ ನಾನು ನೆಕ್ಸ್ಟ್ ಸ್ವಲ್ಪ ದಿನದಲ್ಲೇ ವಿಡಿಯೋನ ಹಾಕ್ತೇನೆ, ಒಮ್ಮೆ ಸ್ಟಾಕ್ ಬಂದ ನಂತರ ಆಯಿತಾ. ಮತ್ತು ಲೈಫ್ ಅಂತೂ ಅನ್ಪ್ರೆಡಿಕ್ಟಬಲ್ ಅಲ್ಲ, ಯಾವಾಗ ಏನಾಗ್ತದೆ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಫ್ರೀ ಇರ್ತೇವೆ ಅಂತ ಹೇಳಿ ನಾವು ಅಂದ್ಕೊಳ್ತೇವೆ, ಬಟ್ ಏನಾದರೂ ಒಂದು ಇವೆಂಟ ಅಥವಾ ಬೇರೆ ಏನಾದರೂ ಇರುವಾಗ ನಾವು ಬ್ಯುಸಿಯಾಗಿ ಹೋಗ್ತೇವೆ. ಯಾರೆಲ್ಲ ವೆಲ್ ವಿಶಸ್ ಕಳಿಸ್ತಾ ಇದ್ದೀರಾ, ಎಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಾ, ನಿಮಗೆ ತುಂಬ ಥ್ಯಾಂಕ್ಸ್ ಆಯಿತಾ. ನಾನು ಎಲ್ಲರ ಕಾಮೆಂಟನ್ನು ಓದ್ತೇನೆ, ಬಟ್ ಬರೆದು ರಿಪ್ಲೈ ಮಾಡಲಿಕ್ಕೆ ಕಷ್ಟ ಆಗ್ತದೆ, ನಾನು ಯಾವಾಗಲೂ ಹೇಳುವ ಹಾಗೆಯೇ. ಬಟ್ ತುಂಬ ಥ್ಯಾಂಕ್ಸ್ ಇಷ್ಟು ಸಪೋರ್ಟ್ ಮಾಡೋದಕ್ಕೆ, ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ ನನಗೆ, ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಯವರಿಗೆ. ಈಗ ನಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೆನು ಕುಂಬಳಕಾಯಿ ಮತ್ತು ಪ್ರಾನ್ಸ್ ಹಾಕಿ ಮಾಡಿದಂತಹ ಸಾರು, ಮತ್ತು ಇದು ರಾಗಿಯ ಚಪಾತಿ. ಚಪಾತಿ ಪರವಾಗಿಲ್ಲ, ಅಂಥ ಒಂದು ಒಳ್ಳೆ ಟೇಸ್ಟ್ ಅಂತ ಇರಲಿಲ್ಲ, ಸ್ವಲ್ಪ ಡ್ರೈ ಫೀಲ್ ಆಗ್ತಾಯಿತ್ತು. ಮತ್ತು ನಾನು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ್ದೆ ಬಾಕ್ಸಿಗೆ ಹಾಕಿದ ನಂತರ. ಸ್ಟಿಲ್ ಏನೋ ಒಂದು ಅಷ್ಟೊಂದು ಟೇಸ್ಟ್ ಇಲ್ಲ ನಮ್ಮ ನಾರ್ಮಲ್ ಚಪಾತಿ ರೀತಿಯಲ್ಲಿ. ಹಾಗೆ ನಮ್ಮ ಮಾವ ಫಸ್ಟ್ ಬೋಣಿಗೆಯನ್ನು ಮಾಡ್ತಾ ಇದ್ದಾರೆ ರಾಗಿ ಚಪಾತಿದು. ಫಸ್ಟ್ ಅವರಂದರೆ ತೋಟಕ್ಕೆ ಹೋಗ್ತಾರಲ್ಲ ಅಲ್ಲಿ ಕೆಳಗೆ ನಮ್ಮ ಮನೆ ಹತ್ತಿರ, ಹಾಗೆ ಅವರು ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ನುವಂಥದ್ದು ಹೆಚ್ಚಾಗಿ. ಅವರಿವಾಗ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಹೋಗಿದ್ದಾರೆ. ಇನ್ನು ನಾನು, ಸಿಯಾನ್ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ತಿನ್ನುವಂಥದ್ದು. ಇಲ್ಲಿ ಇವತ್ತು ಸಿಯಾನಿಗೆ ಬ್ರೇಕ್ಫಾಸ್ಟ್ ಹಸ್ಬೆಂಡ್ ತಿನ್ನಿಸ್ತಾರೆ, ಯಾಕೆಂದರೆ ನಾನು ಹೇಳುವ ಹಾಗೆ ಶಾಲೆಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಹಾಗೆ ಬೆಳಿಗ್ಗಿಂದನೇ ಸ್ಟಾರ್ಟ್ ಮಾಡ್ತೇನೆ, ಏನಾದರೂ ಒಂದು ಮಾತಾಡುವಾಗ ಸಿಟ್ಟಲ್ಲಿ ಮಾತಾಡೋದು, ಅಥವಾ ನಾವೇನಾದರೂ ಹೇಳಿದರೆ ಅದಕ್ಕೆ ಅಪೋಸಿಟ್ ಆನ್ಸರ್ ಕೊಡುವಂಥದ್ದು, ಕೂಗುವಂಥದ್ದು, ಅವನ ಫ್ರಸ್ಟ್ರೇಷನನ್ನು ತೀರಿಸುವಂಥದ್ದು, ಅದೆಲ್ಲ. ಒಮ್ಮೆ ಸ್ಕೂಲಿಗೆ ಹೋದ ನಂತರ ಒಂದು ಸರಿ ಇರ್ತಾನೆ, ಅಲ್ಲೇನು ಆಟಾಡ್ತಾನೆ, ಕೂಗುವುದಿಲ್ಲ, ಏನು ತೊಂದರೆ ಇಲ್ಲ ಆಯಿತಾ. ಮನೆಯಿಂದ ಒಂದು ಹೊರಟಕ್ಕೆ ಸ್ವಲ್ಪ ಕಷ್ಟ ಅವನಿಗೆ, ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ನಿಮಗೆ ಹನಿ ಬೇಕಾದರೆ ನಾನಿಲ್ಲಿ ಸ್ಕ್ರೀನ್ನ ಮೇಲೆ ನಂಬರ್ ಕೊಟ್ಟಿರ್ತೇನೆ, ಆ ನಂಬರಿಗೆ ವಾಟ್ಸ್ಯಾಪ್ ಮಾಡ್ಬೋದಾಯ್ತಾ. ಈ ನಂಬರಲ್ಲಿ ನೀವು ವಾಟ್ಸ್ಯಾಪ್ ಮಾಡಿದರೆ ಆಯಿತು. ನಂಬರನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅದರಲ್ಲಿ ವಾಟ್ಸಪ್ ಮಾಡಲಿಕ್ಕೆ, ಕಾಲ್ ಮಾಡಲಿಕ್ಕಿಲ್ಲ, ವಾಟ್ಸಪ್ ಮಾಡಿ ಆರ್ಡರನ್ನು ಕೊಟ್ಟರೆ ಆಯಿತು. ನಾವು ಶಿಪ್ಪಿಂಗನ್ನು ಮಾಡ್ತೇವೆ, ನೀವು ಅಡ್ರೆಸ್ ಕೊಟ್ಟು ಪೇಮೆಂಟ್ ಮಾಡಿದರೆ ಶಿಪ್ಪಿಂಗನ್ನು ಮಾಡ್ತೇವೆ. ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ ಆಯಿತಾ. ಆ ಶಿಪ್ಪಿಂಗಿಗೆ ಹಣ ಕೊಡಲಿಕ್ಕಿಲ್ಲ, ಅಂದರೆ ಪೋಸ್ಟ್ ಮಾಡಲಿಕ್ಕೆ ನಿಮಗೆ ಹಣ ಕೊಡಲಿಕ್ಕಿಲ್ಲ. ಇನ್ನು ಮುಂದೆ ನಾನು ವೀಡಿಯೋಸ್ ಹಾಕುವಾಗ ಹೀಗೆ ಸ್ವಲ್ಪ ಶಾರ್ಟ್ ವೀಡಿಯೋಸನ್ನು ಹಾಕ್ತೇನೆ, ಅಂದರೆ 15 to 20 ಮಿನಿಟ್ಸ್ ಆ ರೀತಿಯಲ್ಲಿರುವಂಥ ವೀಡಿಯೋಸನ್ನು ಹಾಕ್ತೇನೆ. ಯಾಕೆಂದರೆ ನನಗೆ ಕನ್ಸಿಸ್ಟೆನ್ಸಿ ಕೂಡ ಮೇಂಟೈನ್ ಮಾಡಬೇಕು, ಡೈಲಿ ವೀಡಿಯೋ ಹಾಕಬೇಕು. ಹಾಗೆ ಡೈಲಿ ಕಾಂಟೆಂಟನ್ನು ಕೂಡ ಕ್ರಿಯೇಟ್ ಮಾಡ್ತಾ ಕೂತ್ಕೊಂಡ್ರೆ ಎಡಿಟಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಈ ರೀತಿ ಚಿಕ್ಕ ಪುಟ್ಟ ವೀಡಿಯೋಸನ್ನು ಹಾಕ್ತೇನೆ. ನಾನು ಆಲ್ರೆಡಿ ಹೇಳಿದ್ದೇನೆ ನಿಮ್ಮ ಹತ್ರ, ಸಪೋರ್ಟ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನಗೂ ಒಂದು ಹೆಲ್ಪ್ ಆಗ್ತದೆ. ಇವತ್ತು ಇಲ್ಲಿ ಹಸ್ಬೆಂಡ್ ತಿನ್ನಿಸ್ತಾ ಇದ್ದಾರೆ ಸಿಯಾನಿಗೆ, ಏನೆಲ್ಲ ಹೇಳಿ, ಏನೆಲ್ಲ ಮಾತಾಡಿಸಿ, ಅಂದರೆ ಸ್ವಲ್ಪ ಎಲ್ಲ ಮಾಲಿಷ್ ಮಾಡಬೇಕಾಗ್ತದೆ, ಸ್ವಲ್ಪ ಬೆಳಿಗ್ಗೆ ಟೈಮಲ್ಲ. ಹಾಗೆ ಮತ್ತೆ ಅವನು ಸರಿ ಇರ್ತಾನೆ, ಆದರೆ ಈಗ ಸ್ವಲ್ಪ ಮಾಲಿಷ್ ಮಾಡಿ ತಿನ್ನಿಸುವಂಥದ್ದು.
ಇವಾಗ ಸ್ವಲ್ಪ ಚಳಿ ಇದೆ, ಮೊನ್ನೆಯಿಂದ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಬೇಬಿದು ಡೈಪರ್ ಚೇಂಜ್ ಮಾಡುವಾಗ ಬಾಗಿಲನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಬೆಳಿಗ್ಗೆ ಬಿಸಿಲು ಇರ್ತದೆ, ಹಾಗೆ ತಣ್ಣಗೆ ಗಾಳಿ ಸಹ ಇರ್ತದೆ. ನಿಮ್ಮಾಚೆ ಕೂಡ ಚಳಿ ಇದೆಯಾ ಕಾಮೆಂಟ್ ಮಾಡಿ. ಮಂಗಳೂರು ಸೈಡ್ ಮೊನ್ನೆವರೆಗೆ ಭಾರಿ ಸೆಕೆ ಇತ್ತು ಮಧ್ಯಾಹ್ನ ಎಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಿಮಗೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಕೇಳಿಸ್ಬೋದು. ನನಗೆ ಸ್ವಲ್ಪ ಕೆಮ್ಮು ಇದೆ ಮತ್ತು ನನ್ನ ಕೈಯಲ್ಲಿ ಮಗು ಕೂಡ ಇದ್ದಾನೆ. ಹಾಗೆ ನಿಮಗೇನಾದರೂ ಸೌಂಡ್ಸ್ ಕೇಳಿಸಿದರೆ ಆಲ್ವೇಸ್ ಆಯಿತಾ, ಮಗು ಜೊತೆ ಇರ್ತಾನೆ. ಹಾಗಾಗಿ ನಮ್ಮ ಇವಾನಿಗೆ ಸಿಯೋನ್ ಜೊತೆ ಆಟ ಆಡೋದು ಅಥವಾ ಸಿಯೋನ್ ಅವನನ್ನು ಮುದ್ದು ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ. ತುಂಬ ಖುಷಿಯಿಂದ ಅವನ ಜೊತೆ ಇರ್ತಾನೆ ಮತ್ತು ಅವನನ್ನು ನೋಡಿ ನಗಾಡೋದಿಲ್ಲ ಜಾಸ್ತಿ. ಹಾಗೆ ಈಗ ಡೈಲಿ ಸಿಯೋನನ್ನು ಬಿಡಲಿಕ್ಕೆ ಸಿಯೋನ್ನ ಹೋಗೋ ಟೈಮ್ನಲ್ಲಿ ಡೇಲನ್ ಕೂಡ ಹೋಗ್ತಾನೆ ರೋಡಿಗೆ. ಅವನ ಎಚ್ಚರ ಆದರೆ ಮಾತ್ರ, ಇಲ್ಲಾದರೆ ಅವನು ಹೋದ ನಂತರ ಎದ್ದೊಳ್ಳುವಂಥದ್ದು. ಹಾಗೆ ಇವತ್ತು ಬೇಗ ಇಡಲಿಲ್ಲ ಅಲ್ಲ, ಹಾಗೆ ಡ್ರಾಪ್ ಮಾಡಲಿಕ್ಕೆ ಹೋಗಲಿಲ್ಲ. ಸಿಯೋನ್ ಮಾತ್ರ ಹೋಗಿದ್ದಾನೆ. ಅವನು ಯಾಕೆ ಲೇಟ್ ಎದ್ದೊಳ್ಳೋದು ಅಂತ ಹೇಳಿದರೆ ರಾತ್ರಿ ಮಲಗುವಂಥದ್ದು ಲೇಟು. ನನಗೆ ಈಗಂತೂ 1-2 ವರ್ಷದಿಂದ ಸರಿ ನಿದ್ದೆ ಇಲ್ಲದ ಹಾಗೆ ಆಗಿದೆ. ಅಂದರೆ ಎಲ್ಲಿಯಾದರೂ ದುಡ್ಡು ಕೊಟ್ಟು ನಿದ್ದೆ ಸಿಗೋದಾದರೆ ನಾನು ತಗೊಳ್ತಾ ಇದ್ದೆ, ಆ ರೀತಿಯ ಪರಿಸ್ಥಿತಿ ಬಂದಿದೆ ರಾತ್ರಿಗೆ. ಹಗಲಲ್ಲಿ ಮನೆ ಕೆಲಸ ಏನಾದರೂ ಆದರೆ ನೀವು ಹೌಸ್ ಹೆಲ್ಪನ್ನು ಇಟ್ಕೊಂಡು ಅವರಿಂದ ಏನಾದರೂ ತಗೊಳ್ಬೋದು. ಆದರೆ ನಿಮ್ಮ ಸೆಲ್ಫಿಗೆ, ನಿಮ್ಮ ಸೆಲ್ಫ್ ಕೇರಿಗೆ ಇರುವಂಥ ಒಂದು ನಮ್ಮ ಸೆಲ್ಫ್ ಸೂತಿಂಗಿಗೆ ಅಂತ ಹೇಳಿ ದೇವರು ಕೊಟ್ಟಂಥ ಒಂದು ಸ್ಲೀಪ್ ಇದೆ ಅಲ್ವಾ, ನಮ್ಮ ಒಂದು ರೆಸ್ಟ್ ಮೋಡು, ಅದನ್ನು ಆನ್ ಮಾಡ್ಕೊಳ್ಳಿಕ್ಕೆ ಅದು ನಮಗೆ ಮಾತ್ರ ಸಾಧ್ಯ. ಅದೇ ನನಗೆ ಇವಾಗ ಇಲ್ಲದಾಗಿದೆ. ಯಾಕೆಂದರೆ ಎರಡೂ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಒಬ್ಬ ಸರಿ ಮಲಗಲಿಕ್ಕೆ ಕೇಳೋದಿಲ್ಲ, ಆಟ ಆಡ್ತಾನೆ ಇರ್ತಾನೆ ಬೆಡ್ ಮೇಲೆ. ಇನ್ನೊಂದು ತುಂಬ ಚಿಕ್ಕದು, ಅದು ಆಗಾಗ ಫೀಡಿಗೆ ಎದ್ದೊಳ್ತದೆ. ಹಾಗಾಗಿ ನನಗೆ ನಿದ್ದೆ ಕಂಪ್ಲೀಟ್ ಆದದ್ದು ಅಂತಲೇ ಇಲ್ಲ. ನೀವೆಲ್ಲ ದೊಡ್ಡದಾದ ನಂತರ ನನಗೆ ನಿದ್ದೆ ಮೇ ಬಿ ಅಷ್ಟು ತನಕ ಕಾಯಬೇಕು, ಆವಾಗ ಇನ್ನೊಂದೇನು ಇರ್ತದೋ ಗೊತ್ತಿಲ್ಲ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಇದೇ ವ್ಲಾಗ್ದು ಕಂಟಿನ್ಯೂಷನನ್ನು ಹಾಕ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ತೇನೆ, ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.